Okay. Just a minute. Okay. So usually one question is ಮೇಲೆ ಇದ್ದೇ ಇರುತ್ತೆ. So there is a need students be careful about this one. Now we have to go for the next type of defect. That is the another type of defect what we are having is myopia. Myopia. Okay. Or it is also called as nearsightedness. Nearsightedness. ಓಕೆ ಮಯೋಪಿಯಾ ಆರ್ ನಿಯರ್ ಸೈಟೆಡ್ನೆಸ್. ನೋಡಿ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ಮಯೋಪಿಯಾ ಲೆಟರ್ ಚಿಕ್ಕದಾಗಿದೆ, ನಿಯರ್ ಸೈಟೆಡ್ನೆಸ್. ಹೈಪರ್ಮೆಟ್ರೋಫಿಯಾ ಉದ್ದವಾಗಿದೆ, ಲಾಂಗ್ ಸೈಟೆಡ್ನೆಸ್. ಆಮೇಲೆ ಲಾಂಗ್ ಸೈಟೆಡ್ನೆಸ್ಗೆ ಫೋಕಲ್ ಲೆಂತ್ ಜಾಸ್ತಿ ಇರಬೇಕು. ನೋಡಿ ಫೋಕಲ್ ಲೆಂತ್ 0 ನೆಗೆಟಿವ್, ನಂಬರ್ ಸಿಸ್ಟಮ್ ಬನ್ನಿ, ಪಾಸಿಟಿವ್ ಬನ್ನಿ. ಈಗ ವೆರಿ ಸಿಂಪಲ್, ಫೋಕಲ್ ಲೆಂತ್ 0 ಇರೋದಂತೂ ಬಳಸಲ್ಲ. ಫೋಕಲ್ ಲೆಂತ್ 0 ಇರೋಂಥದ್ದು ರೈಡಿಂಗ್ ಗ್ಲಾಸಾಗಿ ಯೂಸ್ ಮಾಡ್ತೀವಿ. ಫೋಕಲ್ ಲೆಂತ್ ಪಾಸಿಟಿವ್ ಆಗಿದ್ದರೆ ಹೈಪರ್ಮೆಟ್ರೋಫಿಯಾ ಲಾಂಗ್ ಸೈಟೆಡ್ನೆಸ್ಗೆ ಯೂಸ್ ಮಾಡ್ತೀವಿ. ಹಾಗಾದರೆ ಶಾರ್ಟ್ ಸೈಟೆಡ್ನೆಸ್ಗೆ, ನಿಯರ್ ಸೈಟೆಡ್ನೆಸ್ಗೆ ಇನ್ನೊಂದು ಹೆಸರು ಶಾರ್ಟ್ ಸೈಟೆಡ್ನೆಸ್ ಅಂತಲೂ ಹೇಳ್ತೀವಿ. ಹಾಗಾದರೆ ದಯವಿಟ್ಟು ಅಬ್ಸರ್ವ್ ಮಾಡಿ, ಶಾರ್ಟ್ ಸೈಟೆಡ್ನೆಸ್ಗೆ ಫೋಕಲ್ ಲೆಂತ್ ನೆಗೆಟಿವ್ ಇರುತ್ತೆ, ಯೂಸ್ ಮಾಡೋಂಥದ್ದು. ಹಾಗಾದರೆ ಹೌ ಆ್ಯಕ್ಚುಲಿ ದ ಡಿಫೆಕ್ಟ್ ಎಕ್ಸಿಸ್ಟ್ ಆ್ಯಂಡ್ ಹೌ ಟು ಮೇಕ್ ದ ಕರೆಕ್ಷನ್ ಫಾರ್ ದಿಸ್. ಇದು ಕರೆಕ್ಷನ್ ಹೇಗೆ ಆಗ್ತೀವಿ, ಯಾವ ಥರ ಐಡಿಯಾ ಕೊಡ್ತಾನೆ. ಸೊ ದ ಡಿಫೆಕ್ಟ್ ಆಫ್ ಮಯೋಫಿಯಾ or nearsightedness or short-sightedness, it is the ability of the eye to see the nearer objects but not to see the far objects is called as myopia. And here, so I will write the diagrams ಬರೀತೀನಿ, observe ಮಾಡಿ. Diagrams observe ಮಾಡಿ. The near point is shifted from infinity to the, so towards the eye. ಈಗ ನಾರ್ಮಲ್ ಐಯಲ್ಲಿ ನಿಯರ್ ಪಾಯಿಂಟ್ ಎಲ್ಲಪ್ಪ ಇರುತ್ತೆ ಅಂದರೆ ಇಟ್ ಈಸ್ ಅಟ್ ಇನ್ಫಿನಿಟಿ, ಫಾರ್ ಪಾಯಿಂಟ್ ಇಟ್ ಈಸ್ ಅಟ್ ಇನ್ಫಿನಿಟಿ. ಫಾರ್ ಪಾಯಿಂಟು ಇನ್ಫಿನಿಟಿಯಲ್ಲಿರುತ್ತೆ, ನಾಟ್ ನಿಯರ್ ಪಾಯಿಂಟ್. ನಾವು ಇಲ್ಲೆಲ್ಲ ಮಾತಾಡೋದು ಫಾರ್ ಪಾಯಿಂಟ್ ಬಗ್ಗೆನೇ. ಫಾರ್ ಪಾಯಿಂಟ್ ಇಟ್ ಈಸ್ ಅಟ್ ಇನ್ಫಿನಿಟಿ. ಡಯಾಗ್ರಾಮ್ಸ್ ನೋಡಿ. ಹಾಗಾದರೆ ಲೈಟ್ ರೇಸು ಪ್ಯಾರಲಾಗಿ ಬರ್ತಿದೆ ಅಂತಂದರೆ ಫಾರ್ ಪಾಯಿಂಟ್ ಇಟ್ ಈಸ್ ಅಟ್ ಇನ್ಫಿನಿಟಿನಲ್ಲಿದೆ. ಆ್ಯಂಡ್ ದ ಲೈಟ್ ರೇಸ್ ದೇ ಆರ್ ಆ್ಯಕ್ಚುಲಿ ಫೋಕಸಿಂಗ್ ಹಿಯರ್. ಲೈಟ್ ರೇಸ್ ಇಲ್ಲಿ ಫೋಕಸ್ ಆಗುತ್ತೆ. ದಿಸ್ ಈಸ್ ದ ನಾರ್ಮಲ್ ಐ. ಈಗ ನಾನು ಏನು ಬರೀತಾ ಇದ್ದೀನಿ, ಇದು ನಾರ್ಮಲ್ ಐ. ಇದು ದಿಸ್ ಈಸ್ ನಾರ್ಮಲ್ ಐ. ಓಕೆ, ನಾವು ವಿ ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಒನ್, ಡಿಫೆಕ್ಟೆಡ್ ಐ. ನೋಡಿ ಡಿಫೆಕ್ಟೆಡ್ ಐ ಹೇಗೆ ಬರುತ್ತೆ ಅಂತ. ಈವನ್ ಇಲ್ಲಿಂದ ಬರ್ತಾ ಇದ್ರು ಕೂಡ ದ ಲೈಟ್ ರೇಸ್ ಆ್ಯಕ್ಚುಲಿ ದೇ ಆರ್ ಫೋಕಸಿಂಗ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ನೋಡಿ ಈ ಥರ ಬರುತ್ತೆ. ಆ್ಯಂಡ್ ದಿಸ್ ಈಸ್ ಸೊ ದ ಡಿಫೆಕ್ಟೆಡ್ ಐ. ಇದು ಡಿಫೆಕ್ಟೆಡ್ ಐ ಇದು. ಹಾಗಾದರೆ ಹೌ ಟು ಕ್ಯೂರ್ ದಿಸ್, ಇದನ್ನು ಕ್ಯೂರ್ ಮಾಡೋದು ಹೇಗೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ನೋಟಿಸ್, ಇನ್ನೊಂದು ಡಯಾಗ್ರಾಮ್ ಬರೀತೀನಿ, ಹಾಗೆ ಅನಲೈಸ್ ಮಾಡ್ಕೊಳ್ಳಿ. ದಟ್ ಈಸ್ ಇನ್ ದಿಸ್ ಕೇಸ್ ಲೆಟ್ ದಿಸ್ ಈಸ್ ಅವರ್ ಐಬಾಲ್. ಇದು ನಮ್ಮ ಐಬಾಲ್ ಆಗಿರಲಿ. ವಾಟ್ ಹ್ಯಾಪನ್ಸ್ ಯು ನೋ, ಸೊ ದ ಲೈಟ್ ರೇಸ್ ಆ್ಯಕ್ಚುಲಿ ದೇ ಆರ್ ಕಮಿಂಗ್ ಲೈಕ್ ದಿಸ್. ಫಾರ್ ಪಾಯಿಂಟ್ ಈ ಶಿಫ್ಟೆಡ್ ಟುವರ್ಡ್ಸ್ ದ ಐ. ಇದನ್ನು ಮತ್ತೆ ದೂರ ತಳ್ತಾ ಇದ್ದೀವಿ, ಫಾರ್ ಪಾಯಿಂಟ್ನ ದೂರ ತಳ್ಕೋಬೇಕು. ಸೊ ದಟ್ ಈಸ್ ಇನ್ ದಿಸ್ ಕೇಸ್ ಡಿಫೆಕ್ಟೆಡ್ ಐ ಕೂಡ ಫಾರ್ ಪಾಯಿಂಟ್ ಎಫ್ ಬರೋ ಬದಲು ಇಲ್ಲಿ ಬಂದಿದ್ದರೆ, ಎಫ್ ಡ್ಯಾಶಲ್ಲಿ ಬಂದಿದ್ದರೆ ನೋಡಿ. ಸೊ ಹಾಗೆ ಅಬ್ಸರ್ವ್ ಮಾಡಿ, ಇದು ಕೂಡ ಡಿಫೆಕ್ಟೆಡ್ ಐಯನ್ನೇ. ಅಂದರೆ ಫಾರ್ ಪಾಯಿಂಟ್ ಈ ಶಿಫ್ಟೆಡ್ ಟುವರ್ಡ್ಸ್ ದ ಐ. ಸೊ ಡಿಫೆಕ್ಟ್ಸ್ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವುದು ಡಿಫೆಕ್ಟೆಡ್ ಐ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. So myopia or nearsightedness, it is because of shifting of far point towards the eye. ಇದು ನಾರ್ಮಲ್ ಐ. ಫಾರ್ ಪಾಯಿಂಟ್ ಅನ್ನೋದು ಇನ್ಫಿನಿಟಿಯಲ್ಲಿದೆ. ಸೊ ಆ್ಯಕ್ಚುಲಿ ವಿ ಆರ್ ಏಬಲ್ ಟು ಸಿ ದ ಇನ್ಫಿನಿಟಿ. ಇಫ್ ಅವರ್ ಐ ಈಸ್ ಏಬಲ್ ಟು ಸಿ ದ ಇನ್ಫಿನಿಟಿ ದೆನ್ ಇಟ್ ಈಸ್ ಎ ನಾರ್ಮಲ್ ಐ ಅಂತ. ಬಟ್ ಎಲ್ರಿಗೂ ಅದು ಇರಲ್ಲ ಅದು. ಸೊ ದಟ್ ಈಸ್ ಹಿಯರ್ ದಿಸ್ ಈಸ್ ದ ಡಿಫೆಕ್ಟೆಡ್ ಐ. ಆ್ಯಂಡ್ ಹಿಯರ್ ಆಲ್ಸೋ ದಿಸ್ ಈಸ್ ಡಿಫೆಕ್ಟೆಡ್ ಐ. ಯಾಕೆಂದರೆ ಫಾರ್ ಪಾಯಿಂಟ್ ಇಲ್ಲಿದ್ದರೆ ಕರೆಕ್ಟಾಗಿ ಬಿದ್ದಿರೋದು. ಸೊ ಆದರೆ ಫಾರ್ ಪಾಯಿಂಟ್ ಇಲ್ಲಿಗೆ ಬಂದಿದೆ, ಇದು ಕೂಡ ಡಿಫೆಕ್ಟೆಡ್ ಐಯನ್ನೇ.
ನಾವು ಹೌ ಟು ಕ್ಯೂರ್ ದಿಸ್, ಇದನ್ನು ಕ್ಯೂರ್ ಮಾಡೋದು ಹೇಗೆ? ವಿ ಕ್ಯಾನ್ ಕ್ಯೂರ್ ದಿಸ್ ಬೈ ಯೂಸಿಂಗ್ ಎ ಲೆನ್ಸ್ ದಟ್ ಈಸ್ ಕಾಲ್ಡ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕಾನ್ಕೇವ್ ಲೆನ್ಸ್ ದ ಫೋಕಲ್ ಲೆಂತ್ ಇಟ್ ಈಸ್ ನೆಗೆಟಿವ್. ಅದಕ್ಕೆ ಫೋಕಲ್ ಲೆಂತ್ ಏನಪ್ಪ ಅಂದರೆ ನೆಗೆಟಿವ್ ಇರುತ್ತೆ. ನೋಡಿ ಈಗ ಯೂಸ್ ಮಾಡಿ ಈ ಥರ ತಗೊಳ್ಳಿ. ಈ ಥರ ಮಾಡಿದ ತಕ್ಷಣ ಯು ಹ್ಯಾವ್ ಟು ನೋಟಿಸ್ ದ್ಯಾಟ್ ಲೈಟ್ ರೇಸ್ ದೇ ಸ್ಟಿಲ್ ಡೈವರ್ಜ್ ಆಗ್ಬಿಟ್ಟು ನೋಡಿ ಇಲ್ಲಿ ಫಾರ್ಮ್ ಆಗುತ್ತೆ. ನನ್ನ ಕೈ ನೋಡಿ ಹಾಗೆ ಇಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲೂ ಅಷ್ಟೇ, ಇಫ್ ಯು ಆರ್ ಯೂಸಿಂಗ್ ದ ಕಾನ್ಕೇವ್ ಲೆನ್ಸ್ ದೆನ್ ದ ಇಮೇಜ್ ಇಟ್ ಈಸ್ ಫಾರ್ಮ್ಡ್. ಸೊ ಇನ್ಸ್ಟೆಡ್ ಆಫ್ there is a f dash, it forms at f ಅಲ್ಲಿ ಫಾರ್ಮ್ ಆಗುತ್ತೆ. ಹಾಗೆ ಅಬ್ಸರ್ವ್ ಮಾಡಿ ನೋಡಿ ಇದು ಹೀಗೆ ಫಾರ್ಮ್ ಆಗುತ್ತೆ. ಹಾಗಾದರೆ ಅವನಿಗೆ ಎಫ್ ಡ್ಯಾಶಿಗೆ ಸೊ ಶಿಫ್ಟ್ ಆಗಿರುತ್ತೆ ಫಾರ್ ಪಾಯಿಂಟು, ಆದರೆ ಎಫ್ ಅಲ್ಲಿ ಆಬ್ಜೆಕ್ಟ್ ಇರುತ್ತೆ. ಇದು ಆಬ್ಜೆಕ್ಟ್, ಇದು ಅದರ ಇಮೇಜ್ ಫಾರ್ಮ್ ಆಗುತ್ತೆ. ಇಮೇಜ್ ಎಫ್ ಡ್ಯಾಶ್ ಇಟ್ ಈಸ್ ದ ಇಮೇಜ್. ಹಾಗಾದರೆ ವೆರಿ ಸಿಂಪಲ್. ಸೊ ದೂರದಲ್ಲಿರೋ ಆಬ್ಜೆಕ್ಟದು ಇಮೇಜ್ನ ಹತ್ತಿರದಲ್ಲಿ ಫಾರ್ಮ್ ಮಾಡುತ್ತೆ. ದೂರದಲ್ಲಿರುವಂಥ ಆಬ್ಜೆಕ್ಟು ಇಮೇಜನ್ನ ಹತ್ತಿರದಲ್ಲಿ ಫಾರ್ಮ್ ಮಾಡುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ಮಯೋಫಿಯಾ ಆರ್ ನಿಯರ್ ಸೈಟೆಡ್ನೆಸ್ ಆರ್ ಶಾರ್ಟ್ ಸೈಟೆಡ್ನೆಸ್ ಅಂತ ಹೇಳ್ತೀವಿ. ಹಾಗಾದರೆ ವೆರಿ ಸಿಂಪಲ್, ನಾವು ಯಾವ್ದು ಆಬ್ಜೆಕ್ಟು ಯಾವುದು ಇಮೇಜು ಚೆನ್ನಾಗಿ ನಾವು ಇಟ್ಕೋಬೇಕು. ಸೊ ಮಯೋಫಿಯಾ, ದ ಎಬಿಲಿಟಿ ಆಫ್ ದ ಐ ಟು ಸಿ ದ ನಿಯರರ್ ಆಬ್ಜೆಕ್ಟ್ and inability to see the farther object is called as myopia or nearsightedness or short-sightedness. In case of normal eye, it is like this. In case of defected eye, without green color lens ತಗೊಂಡ್ರೆ defected eye ಇದು ಅಷ್ಟೇ. But if you put the concave lens, ನೋಡಿ light rays they are focusing here and we can shift it to infinity. Light rays ಆಗಿ ಶಿಫ್ಟ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ. So if you are using concave lens, then so the object image is formed at f dash. ಅವಾಗ ಹತ್ತಿರಕ್ಕೆ ಕಾಣಿಸುತ್ತೆ ನಮಗೆ, ಅಂದರೆ ದೂರದಲ್ಲಿರೋ ಆಬ್ಜೆಕ್ಟ್ ಇಮೇಜ್ನ ಹತ್ತಿರದಲ್ಲಿ ಫಾರ್ಮ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ಟ್ರೈನ್ ಡ್ರೈವರ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವನು ಟ್ರೈನ್ ಡ್ರೈವರ್ಗೆ ಏನಪ್ಪ ಅಂದರೆ 20 ಮೀಟರ್ ದೂರದಲ್ಲಿ ಕಾಣಿಸುತ್ತೆ, ಮಯೋಫಿಯಾ ಹತ್ತಿರದಲ್ಲಿ ಕಾಣಿಸುತ್ತೆ. ಆದರೆ ಅವನು 2 ಕಿಲೋಮೀಟರ್ 2000 ಮೀಟರ್ ಇಲ್ಲಿ ಇರುವಂತಹದ್ದು, 2 ಕಿಲೋಮೀಟರ್ ಅಂದರೆ 2000 ಮೀಟ್ರಲ್ಲಿ ಇರುವಂತಹದ್ದು ಸಿಗ್ನಲ್ ಕಾಣಿಸ್ಬೇಕು. ಆವಾಗ ಅವನಿಗೆ ಫೋಕಲ್ ಲೆಂತ್ ಎಷ್ಟಿರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗಾದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು 20 ಮೀಟರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ದರ್ ಈಸ್ ಅ ಆಬ್ಜೆಕ್ಟ್ ಯು ಈಸ್ ಈಕ್ವಲ್ ಟು 2000 ಮೀಟರ್. ಒಂದು ಐಡಿಯಾ ಕೊಡ್ತೇನೆ. ವಿ 20 ಮೀಟರ್, ಫೋಕಲ್ ಲೆಂತ್ ಎಷ್ಟು ಬೇಕು ಕ್ಯಾಲ್ಕುಲೇಟ್ ಮಾಡೋಣ. ಯೂಸ್ ದ ರಿಲೇಷನ್ -1/u plus 1/v is equal to 1/f. And in this case, you please remember the far point, it is shifted towards the eye. ಫಾರ್ ಪಾಯಿಂಟು ಟುವರ್ಡ್ಸ್ ಐ ಶಿಫ್ಟ್ ಆಗಿರುತ್ತೆ ನಮಗೆ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ -1/, ಸೊ ಈಗ ಸಿಗ್ನಲ್ ಲೈಟು 2000 ಮೀಟ್ರಲ್ಲೇ ಇದೆ, -2000 ಪ್ಲಸ್ 1/, -20 is equal to 1/f. ಎರಡು ಮೈನಸ್ ಬರುತ್ತೆ. ಸಾಲ್ವ್ ಮಾಡಿ ಫೋಕಲ್ ಲೆಂತ್ ನೆಗೆಟಿವ್ ಬರುತ್ತೆ. ಫೋಕಲ್ ಲೆಂತ್ ನೆಗೆಟಿವ್ ಬಂದಮೇಲೆ ಪವರ್ ನೆಗೆಟಿವ್ ಬರುತ್ತೆ. ಪವರ್ ನೆಗೆಟಿವ್ ಬಂತು ಅಂದರೆ ಇಟ್ ಶುಡ್ ಬಿ ಕಾನ್ಕೇವ್ ಲೆನ್ಸ್. ಅದು ಕಾನ್ಕೇವ್ ಲೆನ್ಸ್ ಆಗಿರಲೇಬೇಕು. ಆಯಿತಾ? ನೀವು ಹೇಗೆ ಮಾಡೋದು ಕೂಡ ಕ್ಲಾರಿಟಿ ಇಟ್ಕೊಳ್ಳಿ. ಅದೇ ನನಗೇನು ಕ್ಲಾರಿಟಿ ಇದೆ, ಹೈ ಕ್ಲಾರಿಟಿ, ಅದು ನಿಮಗೆ ತಲುಪಿಸ್ತಾ ಇದ್ದೇನೆ. ಹಾಗಾದರೆ ನಿಯರ್ ಸೈಡೆಡ್ನೆಸ್ ಇಟ್ ಈಸ್ ಬಿಕಾಸ್ ಆಫ್ ಶಿಫ್ಟಿಂಗ್ ಆಫ್ ಫಾರ್ ಪಾಯಿಂಟ್ ಎಲ್ಲಿಗೆ? ಟುವರ್ಡ್ಸ್ ದ ಐ ಆಗಿದೆ. ಅದಕ್ಕೆ ಈಸ್ ಏಬಲ್ ಟು ಸಿ ದ ನಿಯರರ್ ಆಬ್ಜೆಕ್ಟ್ಸ್ ಬಟ್ ನಾಟ್ ಫಾರ್ದರ್ ಆಬ್ಜೆಕ್ಟ್ಸ್. ಓಕೆ, ಆ್ಯಂಡ್ ಫಾರ್ ದಿಸ್ ವಿ ಆರ್ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಕೆನ್ ಯು ಸಾಲ್ವ್ ದಿಸ್? ಸಾಲ್ವ್ ಮಾಡಿ ತೋರಿಸ್ತೀರಾ ನನಗೆ? ಬೇಗ ಇದನ್ನು ಇದು ಕೊಡಿ. ಫೋಕಲ್ ಲೆಂತ್ ನೆಗೆಟಿವ್ ಬರುತ್ತೆ ಅಂತ ಹೇಳಿದೆ, ಸಾಲ್ವ್ ಮಾಡಿ ನೋಡೋಣ. -1/2000, ಇದು 1/20 ಇರುತ್ತೆ. ಹಾಗಾದರೆ 1/20 ಮೈನಸ್ ಇದೆ, ದಟ್ ಈಸ್ ಪ್ಲಸ್. ಓಕೆ, 1/2000 -1/20 ಈಕ್ವಲ್ಸ್ 1/f. ಎಲ್ಲ ಮೀಟ್ರಲ್ಲೇ ಇದೆ, ಸಾಲ್ವ್ ಮಾಡಿ. ಸೊ 2000 × 20 LCM ತೊಗೊಂಡ್ರೆ ಮೇಲ್ಗಡೆಗೆ ಇಟ್ ಈಸ್ 20 - 2000 1980 ಬರುತ್ತೆ, ಈಕ್ವಲ್ಸ್ 1/f. ಎಫ್ ಈಕ್ವಲ್ಸ್, ಸೊ ಯು ಹ್ಯಾವ್ ಟು ಸಾಲ್ವ್ ದಿಸ್. ಸಾಲ್ವ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ಬೇಕಾದ್ರೆ ಆಪ್ರೇಟ್ ಮಾಡಿ, ಒಂದು ಐಡಿಯಾ ಬಂದ್ಬಿಡುತ್ತೆ ನಿಮಗೆ ಫೋಕಲ್ ಲೆಂತ್ ಎಷ್ಟು ಬರುತ್ತೆ ಅಂತ. ಆಮೇಲೆ ಇದು ಮೈನಸ್ ಬರುತ್ತೆ, ಬಿ ಕೇರ್ಫುಲ್. ನೀವು ಪವರೇ ಮಾಡಿದ್ರೆ ಬೇರೆ ವ್ಯಾಲ್ಯೂ ಬಂದ್ಬಿಡುತ್ತೆ. ಪವರ್ ವ್ಯಾಲ್ಯೂ 1980 ಡಿವೈಡೆಡ್ ಬೈ
ನೋಡಿ ಪವರ್ ಮಾಡಿಕೊಂಡ್ರೆ 0.0495 ಬರುತ್ತೆ ಡಯಾಪ್ಟರ್. ಇಟ್ ಈಸ್ ವೆರಿ ಲೆಸ್. ಅಥವಾ ನೀವು ಫೋಕಲ್ ಅಂತ ಮಾಡಿದ್ರೆ ಹೊರಟು 0.0495 1 divided by 0.0495. divided by 0.0495 ಸಾಲ್ವ್ ಮಾಡೋಣ. ಸುಮ್ಮನೆ ಒಂದು ಐಡಿಯಾ ಕೊಡ್ತೀನಿ. ಹಾಂ 20 ಪಾಯಿಂಟ್ ನೋಡಿ -20.2 ಮೀಟರ್ ಬರುತ್ತೆ. ಐ ಹೋಪ್ ಯು ಗಾಟ್ ದ ಐಡಿಯಾ. ಸೊ ಒಬ್ಬ ಟ್ರೈನ್ ಡ್ರೈವರು ಅವನಿಗೆ ಬರೀ 20 ಮೀಟ್ರಲ್ಲಿ ಮಾತ್ರ ಕಾಣಿಸುತ್ತೆ, ಆದರೆ ಅವನು 2000 ಮೀಟ್ರಲ್ಲಿ ಇರುವಂತಹ ಆಬ್ಜೆಕ್ಟನ್ನು ನೋಡಬೇಕು. ಹಾಗಾದರೆ ಆಬ್ಜೆಕ್ಟ್ನ ಹತ್ತಿರಕ್ಕೆ ಹೇಳ್ಕೊಂಬರುತ್ತೆ. ಯಾವುದಪ್ಪ ಅಂದರೆ ಕಾನ್ಕೇವ್ ಲೆನ್ಸ್ ಹೇಳ್ಕೊಂಬರುತ್ತೆ. ಆ ಆಬ್ಜೆಕ್ಟ್ನ ನಿಜವಾಗ್ಲೂ ಹತ್ತಿರಕ್ಕೆ ಹೇಳ್ಕೊಂಬರಲ್ಲ, ಆದರೆ ಇಮೇಜ್ನ ಹತ್ತಿರಕ್ಕೆ ಹೇಳ್ಕೊಂಬರುತ್ತೆ. ಹಾಗಾದರೆ U = 2000, V = 20 ಮೀಟರ್, ಫೋಕಲ್ ಲೆಂತ್ ಎಷ್ಟು? ಸೊ ಸಾಲ್ವ್ ಮಾಡ್ಕೊಳ್ಳಿ. -1/u + 1/v = 1/f. ಸೊ -1/-2000 + 1/-20 = 1/f. ನೋಡಿ ಇದು 1/2000 - 1/20 = 1/f. ಸಾಲ್ವ್ ಮಾಡಿದ್ರೆ ಫೋಕಲ್ ಲೆಂತ್ -20.2 ಮೀಟರ್ ಬರುತ್ತೆ, ಅಥವಾ ಪವರು 0.0495 ಬರುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಇದು ಅರ್ಥ ಆಗಿದೆ ಯು ಅಂತ ಟೈಪ್ ಮಾಡಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ತೇನೆ. ಅರ್ಥ ಆಗಿದೆ ಯು ಅಂತ ಟೈಪ್ ಮಾಡಿ. ಮಯೋಫಿಯಾ ಆರ್ ನಿಯರ್ ಸೈಟೆಡ್ನೆಸ್ ಆರ್ ಶಾರ್ಟ್ ಸೈಟೆಡ್ನೆಸ್. ಓಕೆ ನೋಡಿ, ಒಂದೊಂದಾಗಿ ಪ್ರಾಬ್ಲಮ್ಸ್ ಹೇಳ್ಕೊಡ್ತೇನೆ. ಪ್ರಾಬ್ಲಮ್ ನಂಬರ್ 14 ನೋಡ್ಕೊಳ್ಳಿ. Image is formed. Question number 14. Image is formed for the short-sighted person at ಎಲ್ಲಿ ಅಂತ. ವೆರಿ ಸಿಂಪಲ್. ನೋಡಿ ಇಲ್ಲಿ ಫಾರ್ಮ್ ಆಗಿದೆ ಇಮೇಜ್. ಇಟ್ ಈಸ್ ಫಾರ್ಮ್ಡ್ ಬಿಫೋರ್ ರೆಟಿನಾ, ನಾಟ್ ಬಿಯಾಂಡ್ ರೆಟಿನಾ. ಇಟ್ ಈಸ್ ಫಾರ್ಮ್ಡ್ ಬಿಫೋರ್ ರೆಟಿನಾ. ಫಾರ್ ಕ್ವಶನ್ ನಂಬರ್ 14, ಬಿ ಇಸ್ ದ ರೈಟ್ ಆಪ್ಷನ್ ಫಾರ್ ಶಾರ್ಟ್-ಸೈಟೆಡ್ ಪರ್ಸನ್. ಸೊ ಅದಕ್ಕೆ ಕ್ಲಾರಿಟಿ ಇಟ್ಕೊಳ್ಳಿ. ಆಮೇಲೆ ಕ್ವಶನ್ ನಂಬರ್ 13 ನೋಡ್ಕೊಳ್ಳಿ. ಎ ಮ್ಯಾನ್ ಕ್ಯಾನ್ ಸಿ ಓನ್ಲಿ ಬಿಟ್ವೀನ್ 75 centimeter and 200 centimeter. The power of the lens to correct the near point. ಆಯಿತು ಬಿಡಿ, 13 ಆಯಿತು. ಸೊ 10th one ಹೋಗೋಣ. 10th one question is like this. ಓಕೆ, ಐ ಹೋಪ್ ಸೊ 10th one is also over. 10th one ಕೂಡ ಆಗಿದೆ ಅಂತ ಭಾವಿಸ್ತೇನೆ. ದಟ್ ಈಸ್ ಓಕೆ. 15 ಮತ್ತು 17th ನೋಡ್ಕೊಳ್ಳಿ. 15th ನೋಡಿ. ಎ ಮ್ಯಾನ್ ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್ ಅಪ್ ಟು ಎ ಡಿಸ್ಟೆನ್ಸ್ ಆಫ್ 1 meter ಫ್ರಮ್ ಹಿಸ್ ಐಸ್. ಫಾರ್ ಕರೆಕ್ಟಿಂಗ್ ಹಿಸ್ ಐಸೈಟ್ ಸೊ ದಟ್ ಹಿ ಕ್ಯಾನ್ ಸಿ ಅನ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ಹಿ ರಿಕ್ವೆಸ್ಟ್ ಎ ಲೆನ್ಸ್ ಹೂಸ್ ಪವರ್ ಈಸ್. ಹೇಳ್ತೀವಿ. ಸೊ ಕ್ವಶನ್ ನಂಬರ್ 15 ನೋಡಿ. ಎ ಮ್ಯಾನ್ ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್ ಅಪ್ ಟು ಎ ಡಿಸ್ಟೆನ್ಸ್ ಆಫ್ 1 meter ಫ್ರಮ್ ಹಿಸ್ ಐಸ್. ಅವನಿಗೆ ಎಲ್ಲಪ್ಪ ಫಾರಮ್ ಆಗಬೇಕು ಅಂತಂದರೆ ನೋಡಿ, ಇದು ಗ್ರೀನ್ ಕಲರ್ದು ಅಬ್ಸರ್ವ್ ಮಾಡಿ. 1 meterಲ್ಲಿ ಇಮೇಜ್ ಫಾರಮ್ ಆಗಬೇಕು. 1 meterಲ್ಲಿ ಇಮೇಜ್ ಫಾರಮ್ ಆಗಬೇಕು. ಆದರೆ ಆಬ್ಜೆಕ್ಟ್ ಎಲ್ಲಿದೆ ಅಂತಂತಂದರೆ ಇಟ್ ಈಸ್ ಅಟ್ ಇನ್ಫಿನಿಟಿ. ಇನ್ಫಿನಿಟಿಲಿ ಆಬ್ಜೆಕ್ಟ್ ಇದೆ. ಡಯಾಗ್ರಾಮ್ ಹಾಗೆ ಅಬ್ಸರ್ವ್ ಮಾಡಿ. ಫಾರ್ ಕರೆಕ್ಟಿಂಗ್ ದ ಹಿಸ್ ಐಸೈಟ್ ಸೊ ದಟ್ ಹಿ ಕ್ಯಾನ್ ಸಿ ಅನ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ಹಿ ರಿಕ್ವೆಸ್ಟ್ ಎ ಲೆನ್ಸ್ ಹೂಸ್ ಪವರ್ ಈಸ್. ಅಥವಾ ಎ ಮ್ಯಾನ್ ಕ್ಯಾನ್ ಸಿ ಅಪ್ ಟು 100 centimeter ಆಫ್ ದ ಡಿಸ್ಟೆಂಟ್ ಆಬ್ಜೆಕ್ಟ್. ದ ಪವರ್ ಆಫ್ ದ ಲೆನ್ಸ್ ರಿಕ್ವೈರ್ಡ್ ಟು ಸಿ ದ ಆಬ್ಜೆಕ್ಟ್ಸ್ ವಿಲ್ ಬಿ. ನೋಡಿ 100 centimeter ನೋಡ್ತಾ ಇದ್ದಾನೆ, ಡಿಸ್ಟೆಂಟ್ ಆಬ್ಜೆಕ್ಟ್ ಅಂದರೆ ಇನ್ಫಿನಿಟಿ. ಹಾಗಾದರೆ ಈಗ ಸಾಲ್ವ್ ಮಾಡೋದು ಹೇಗೆ? ಅವಾಗಲೇ ಹೇಳಿದ ಥರನೇ ಮಾಡೋಣ. ಕಮಾನ್, ಯು ಯೂಸ್ ದ ಫಾರ್ ದಿಸ್ ಒನ್ ಯೂಸ್ ದ ಥಿನ್ ಲೆನ್ಸ್ ಫಾರ್ಮುಲಾ. -1/u + 1/v = 1/f. -1/, ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, -ಇನ್ಫಿನಿಟಿ. ಯಾಕೆಂದರೆ ಸೈನ್ ಕನ್ವೆನ್ಷನ್ -ಇನ್ಫಿನಿಟಿ. ದ ಲೈಟ್ ರೇಸ್ ಆರ್ ಕಮಿಂಗ್ ಪ್ಯಾರಲಲ್ ಅಂತ ಹೇಳಿದ್ರೆ ಇನ್ಫಿನಿಟಿ, ಪ್ಲಸ್ 1/, ಇಮೇಜ್ ಈಸ್ ಫಾರ್ಮ್ಡ್ ಅಟ್ 1 meter = 1/f. ಅವರು ಪವರ್ ಕೇಳ್ತಾ ಇದ್ದಾರೆ. ಸೊ ದೇರ್ ಫೋರ್ ಇದನ್ನು ಪವರ್ ನೇರವಾಗಿ ಪಿ ಅಂತ ಹಾಕೊಂಬಿಡಿ 1/fನ. ಆಮೇಲೆ ಇದು -1/m ಆಗಿರುತ್ತೆ. ಇದು 1/∞ is 0 ಬಿಟ್ಟಾಕಿ, ಎನಿಥಿಂಗ್ ಬೈ ಇನ್ಫಿನಿಟಿ is 0. ದೆನ್ P = -1 diopter. Focal length is also -1 meter. Power is also -1 diopter. The right answer is for question number 15, D is the right option. D is the right option.
Okay. Now let's go for the next one. Question number 17th ನೋಡ್ಕೊಳ್ಳಿ. Question number 17. So if the far point of a myopia eye is at 40 centimeter, far point ಕೊಟ್ಟಿದ್ದಾರೆ. Good. The far point of a myopia eye is at 40 centimeter. For removing this defect, the power of the lens required is, ನೋಡಿ, ಫಾರ್ ಪಾಯಿಂಟ್ ಅವ್ನಿಗೆ ಎಷ್ಟಪ್ಪ ಅಂದರೆ 40 ಸೆಂಟಿಮೀಟರ್ ಇದೆ, ಆದರೆ ಅದು ಇನ್ಫಿನಿಟಿ ತೊಗೊಂಡು ಹೋಗ್ಬೇಕು ಇವಾಗ. ಹಾಗಾದ್ರೆ ವೆರಿ ಸಿಂಪಲ್, ಆಬ್ಜೆಕ್ಟ್ ಇನ್ಫಿನಿಟಿಲಿದೆ, ಇಮೇಜ್ 40 ಸೆಂಟಿಮೀಟರ್ ಫಾರಮ್ ಆಗಬೇಕು. ಸೊ ಯೂಸ್ ದ ರಿಲೇಷನ್ -1/u + 1/v = 1/f. ವಾಟ್ ಐ ಆಮ್ ಸಾಲ್ವಿಂಗ್ ಈಸ್ ಕ್ವಶನ್ ನಂಬರ್ ದಟ್ ಈಸ್ 17. ದಟ್ ಈಸ್ 17 ಸಾಲ್ವ್ ಮಾಡ್ತಾ ಇದ್ದೇನೆ, ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 17 ದ ಫಾರ್ ಪಾಯಿಂಟ್ ಆಫ್ ಎ ಮಯೋಫಿಯಾ ಐ ಈಸ್ ಅಟ್ 40 ಸೆಂಟಿಮೀಟರ್. ತುಂಬ ಚೆನ್ನಾಗಿ ಕೇಳಿದ್ದಾರೆ. ಸೊ ದಟ್ ಈಸ್ ದ ಇಮೇಜ್ ಶುಡ್ ಬಿ ಫಾರಮ್ ಡಾಟ್ 40 ಸೆಂಟಿಮೀಟರ್, ವಿ ಈಕ್ವಲ್ಸ್ -40 ಸೆಂಟಿಮೀಟರ್. ಇದನ್ನು ಸೊ ದಟ್ ಈಸ್ -0.4 ಅಂತ ಇಟ್ಕೊಳ್ಳಿ. ದ ಪವರ್ ಕೇಳ್ತಾ ಇದ್ದಾರೆ, ಅದಕ್ಕೆ ಇದನ್ನು -0.4 ಮೀಟರ್, 40 ಸೆಂಟಿಮೀಟರ್ನ 0.4 ಮೀಟರ್ ಹಾಕ್ಕೊಳ್ಳಿ. ವಿ ಈಸ್ ಈಕ್ವಲ್ ಟು ಇನ್ಫಿನಿಟಿ. So that is you have to solve this one. Sorry, v equals this one, u is equal to infinity. ಇದು ಮೈನಸ್ ಇನ್ಫಿನಿಟಿ ಸಾಲ್ವ್ ಮಾಡಿ. -1/1/infinity ಪ್ಲಸ್ 1/v ಅಂದರೆ -0.4 ಈಕ್ವಲ್ಸ್ ಪವರ್ ಸಾಲ್ವ್ ಮಾಡ್ಕೊಳ್ಳಿ. ಪವರ್ ಈಕ್ವಲ್ಸ್ ಇದನ್ನು 10/4 ಮಾಡ್ಕೊಳ್ಳಿ, ಮೈನಸ್ ಹಾಗೆ ಇಟ್ಕೊಳ್ಳಿ. 10/4 ಅಂದರೆ 2.5 ಆಯಿತು. ದ ರೈಟ್ ಆನ್ಸರ್ ಇಸ್, ಇದು 0 ಬಿಟ್ಟಾಕಿ, ಇದನ್ನು 1/-0.4 10/4 2.5 ಆಯಿತು. ಪವರ್ ಈಸ್ 2.5. ಇಲ್ಲಿ ಮೈನಸ್ ಏನು ಹಾಗೆ ಇಟ್ಕೊಳ್ಳಿ, -2.5 ಡಯಾಪ್ಟ್ರೆ. ದ ರೈಟ್ ಆನ್ಸರ್ ಈಸ್ ಫಾರ್ ಕ್ವಶನ್ ನಂಬರ್ 17, ದ ರೈಟ್ ಆನ್ಸರ್ ಈಸ್ ಸಿ. ಸಿ ಇಸ್ ದ ರೈಟ್ ಆಪ್ಷನ್. ಸಿ ಅನ್ನೋದು ರೈಟ್ ಆಪ್ಷನ್ ಆಗಿರುತ್ತೆ. ಓಕೆ, ನಾವು ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಇನ್ನೊಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 18 ನೋಡಿ ಹಾಗೆ. ಕ್ವಶನ್ ನಂಬರ್ 18. A man suffering from myopia can read a book placed at 10 cm distance. Okay, fine. For reading the book at a distance of 60 cm with relaxed vision, focal length of the lens required will be. ನೋಡಿ, ಅವರು ಡಿಫೆಕ್ಟ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಈ ಇದರಲ್ಲಿ ಕ್ವಶನ್ ನಂಬರ್ 18 ಮಯೋಫಿಯಾ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದಕ್ಕೆ ಈ ಡಯಾಗ್ರಾಮ್ ಯೂಸ್ ಮಾಡ್ಕೋಬೇಕು. ದಯವಿಟ್ಟು ನೋಡ್ಕೊಳ್ಳಿ. ಫಾರ್ ಪಾಯಿಂಟ್ ಎಲ್ಲಿರುತ್ತೆ ಹೇಗೆ ಅಂತ ಅನಲೈಸ್ ಮಾಡಿ. A man suffering from myopia can read a book placed at 10 cm distance. ಸೊ ಬುಕ್ಕನ್ನ ಅವನಿಗೆಲ್ಲಪ್ಪ ಅಂದರೆ 10 ಸೆಂಟಿಮೀಟರ್ ಇಟ್ಕೊಂಡ್ರೆ ಕನ್ವೀನಿಯಂಟಾಗಿ ಓದ್ತಾನೆ. ಆದರೆ 10 ಸೆಂಟಿಮೀಟ್ರಲ್ಲಿ ಇಮೇಜ್ ಫಾರಮ್ ಆಗಬೇಕು. ವಿ ಈಕ್ವಲ್ಸ್ 10 ಸೆಂಟಿಮೀಟರ್, ವಿ ಈಸ್ ಈಕ್ವಲ್ ಟು ಯು ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. 10 ಸೆಂಟಿಮೀಟ್ರಲ್ಲಿ ಇಟ್ಕೋತಾ ಇದ್ದಾನೆ. ನೆಕ್ಸ್ಟ್, ಫಾರ್ ರೀಡಿಂಗ್ ದ ಬುಕ್ ಅಟ್ ಡಿಸ್ಟೆನ್ಸ್ ಆಫ್ 60 ಸೆಂಟಿಮೀಟರ್ ರಿಲ್ಯಾಕ್ಸ್ಡ್ ವಿಷನ್, ಇಲ್ಲಿ ಇಮೇಜ್ ಫಾರಮ್ ಆಗಬೇಕು. ವಿ ಈಕ್ವಲ್ಸ್ -60 ಸೆಂಟಿಮೀಟರ್ ಹಾಕ್ಕೊಳ್ಳಿ, u equals -10 ಹಾಕ್ಕೊಳ್ಳಿ. ಸೊ ದೆನ್ ದೇ ಆರ್ ಆಸ್ಕಿಂಗ್ u ಈಸ್ ಈಕ್ವಲ್ ಟು -10, v -60 ಸೆಂಟಿಮೀಟರ್. ಹಾಗಾದರೆ ಫೋಕಲ್ ಲೆಂತ್ ಎಷ್ಟು ಬೇಕು ಅಂತ ಯೂಸ್ ದ ರಿಲೇಷನ್ -1/u + 1/v = 1/f. ಕಮ -1/-10. ಇದನ್ನು ಮೀಟರ್ ಕನ್ವರ್ಟ್ ಮಾಡಿ ಅವ್ರು ಫೋಕಲ್ ಲೆಂತ್ ಕೇಳ್ತಾರೆ. ಓಕೆ, ಸೆಂಟಿಮೀಟರ್ಲೇ ಇರಲಿ. 1/-60 = 1/f. ಬಿ ಕೇರ್ಫುಲ್, ಇಟ್ ಈಸ್ 1/10 -1/60 = 1/f. ಮಾಡಿ ಬೇಗ. ಯು ಟೇಕ್ 60 ಆಸ್ ದ LCM. 60 LCM ತಗೊಳ್ಳಿ. ಮೇಲ್ಗಡೆಗೆ ಇಟ್ ಈಸ್ -60. ಸೊ 16 ಅಥವಾ 600 LCM ತೊಗೊಂಡ್ಬಿಡಿ. 16 ತೊಗೊಂಡ್ರೆ ಅಡ್ಡಿ ಇಲ್ಲ. ದೆನ್ ಇಟ್ ಈಸ್ 6 - 1 ಆಗುತ್ತೆ, is equal to 1/f. is equal to 1/f. ಆಬ್ಜೆಕ್ಟ್ 10 ಸೆಂಟಿಮೀಟರ್ ಇದೆ, ನಿಯರ್ ಪಾಯಿಂಟ್ ನೋಡಿ. ಒಂದು ನಿಮಿಷ. ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ರಿಕ್ವೈರ್ಡ್ ವಿಲ್ ಬಿ. ಸ್ವಲ್ಪ ಪ್ರಾಬ್ಲಮ್ ಇದಾಗ್ತದೆ, ಅನಲೈಸ್ ಮಾಡಿ. ಎ ಮ್ಯಾನ್ ಸಫರಿಂಗ್ ಫ್ರಮ್ ಮಯೋಫಿಯಾ ಕ್ಯಾನ್ ರೀಡ್ ಎ ಬುಕ್ ಪ್ಲೇಸ್ಡ್ at 10 cm distance. For reading the book at a distance of 60 cm with a relaxed vision, focal length of the lens required will be. Okay.
ಇಲ್ಲಿ ಇಮೇಜು ಯು ಮತ್ತು ವಿ ಚೇಂಜ್ ಮಾಡ್ಕೋಬೇಕು, ಹೇಳ್ಕೊಡ್ತೇನೆ. ಸೊ ದಿಸ್ ಈಸ್ ಯು -60, ತುಂಬ ಇಂಪಾರ್ಟೆಂಟು. ವಿ -10, ಯಾಕೆಂದರೆ ಇದು ನೋಡಿ ಇಲ್ಲಿ ಆಬ್ಜೆಕ್ಟ್ ಇರುತ್ತೆ, ಇಲ್ಲಿ ಇಮೇಜ್ ಫಾರಮ್ ಆಗುತ್ತೆ. ಇದು -10, ಇವಾಗ ಸರಿ ಹೋಗುತ್ತೆ ನೋಡಿ. ಇಲ್ಲಿ -60 ಮಾಡ್ಕೊಳ್ಳಿ, ವಿನ -10 ಮಾಡ್ಕೊಳ್ಳಿ. ಆವಾಗ ಸೊ ಇಟ್ ಈಸ್ ವಿ ಆರ್ ಗೋಯಿಂಗ್ ಟು ಗೆಟ್ 1/60/1/10. ಫೋಕಲ್ ನೆಗೆಟಿವ್ ಬರಬೇಕು. ಸೊ ಇವಾಗ 60 LCM ತೊಗೊಳ್ಳಿ, ಇಟ್ ಈಸ್ 1 - 6 ಆಯಿತು ನೋಡಿ, ಈಸಿಯಾಗಿ ಆನ್ಸರ್ ಬಂತು. -5/60 ಈಸ್ ಈಕ್ವಲ್ ಟು 1 ಫೋಕಲ್ ಲೆಂತ್. ಫೋಕಲ್ ಲೆಂತ್ ಈಕ್ವಲ್ 60/5, 12 ಸೆಂಟಿಮೀಟರ್ ಆಗುತ್ತೆ. ದ ರೈಟ್ ಆನ್ಸರ್ ಈಸ್ focal length is 12 centimeter, that too -12 centimeter. Be careful, -12 centimeter. ಆಮೇಲೆ 12 ಬರುತ್ತೆ, ಬಟ್ ಅಲ್ಲಿ 12 ಇರೋದು -12 ಮಾತ್ರ, ಅದಕ್ಕೇ ಸೊ ಆನ್ಸರ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಒಂದು ನಿಮಿಷ, ಈ ಪ್ರಾಬ್ಲಮ್ನ ಮತ್ತೊಮ್ಮೆ ಹೇಳ್ಕೊಡ್ತೇನೆ. ಎ ಮ್ಯಾನ್ ಸಫರಿಂಗ್ ಫ್ರಮ್ ಮಯೋಪಿಯಾ ಕ್ಯಾನ್ ರೀಡ್ ಎ ಬುಕ್ ಪ್ಲೇಸ್ಡ್ 10 centimeter ಡಿಸ್ಟೆನ್ಸ್. ಫಾರ್ ರೀಡಿಂಗ್ ದ ಬುಕ್ ಅಟ್ ಡಿಸ್ಟೆನ್ಸ್ ಆಫ್ 60 centimeter, ಅವನಿಗೆ 60 centimeter ಇಟ್ಕೊಂಡ್ರು ಕೂಡ 10 centimeter ಕಾಣಿಸ್ಬೇಕು. ಅದಕ್ಕೆ ಇದು ಆಬ್ಜೆಕ್ಟು, ಇದು ಇಮೇಜ್ ಇಲ್ಲಿ ಫಾರಮ್ ಆಗಬೇಕು. ಯಾಕಂದರೆ ನಾವು ಡಿಫೆಕ್ಟ್ ಕ್ಯೂರ್ ಮಾಡೋದಕ್ಕೆ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತೀವಿ. ಯೂಸ್ ದಿಸ್ -1/u + 1/v = 1/f ಯೂಸ್ ಮಾಡ್ಕೊಳ್ಳಿ. -1/- 60 + 1/-10 = 1/f ಸಾಲ್ವ್ ಮಾಡ್ಕೊಳ್ಳಿ. ವಿಲ್ ಗೆಟ್ ದಿಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಇನ್ನೊಂದೆರಡು ಮಿಕ್ಸಡ್ ಇದೆ, ಕೊಡ್ತೀನಿ ಇವಾಗ. ಎರಡು ಸೇರಿಸಿ ಕೇಳೋದಕ್ಕ ಒಂದು ಕ್ವಶನ್ ಇದೆ. ನೋಡಿ ಇನ್ನೊಂದು ಕ್ವಶನ್ ತುಂಬ ಚೆನ್ನಾಗಿ ಕೇಳಿದ್ದಾರೆ. ದ ಕ್ವಶನ್ ಇಟ್ ಈಸ್ ಲೈಕ್ ದಿಸ್. ಈ ಮ್ಯಾಥಮೆಟಿಕಲ್ ಪಾರ್ಟ್ ಬೇರೆಗೆ ಅರ್ಥ ಆಗಿದೆಯಾ? ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ್ದು ಆಬ್ಜೆಕ್ಟು ಯಾವ್ದು ಇಮೇಜ್ ಚೆನ್ನಾಗಿ ಗೊತ್ತಾಗಬೇಕು. ಓಕೆ, ಸೊ ಬೇರೆಯವರಿಗೆ ಅರ್ಥ ಆಗಿದೆಯಾ ಇಲ್ಲ ನೋಡಿ. ಇಲ್ಲಾಂದರೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಈ ಪ್ರಾಬ್ಲಮ್ನ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒನ್ ಸೆಕೆಂಡ್ ಐ ವಿಲ್ ಎಕ್ಸ್ಪ್ಲೈನ್. ಸೊ ಎ ಮ್ಯಾನ್ ಕ್ಯಾನ್ ಸಿ ದ ಆಬ್ಜೆಕ್ಟ್, ಸಾರಿ, ಎ ಮ್ಯಾನ್ ಸಫರಿಂಗ್ ಫ್ರಮ್ ಮಯೋಪಿಯಾ ಕ್ಯಾನ್ ರೀಡ್ ಎ ಬುಕ್ ಪ್ಲೇಸ್ಡ್ 10 centimeter ಡಿಸ್ಟೆನ್ಸ್. ಅವನಿಗೆ ಸೊ ಅವನ ಐಗಿದು ಇದಿರೋದೇ 10 centimeter ಇಲ್ಲಿ ಇಟ್ಕೋತಾ ಇದ್ದಾನೆ. ಫಾರ್ ರೀಡಿಂಗ್ ದ ಬುಕ್ ಅಟ್ ಡಿಸ್ಟೆನ್ಸ್ ಆಫ್ 60 centimeter, ಹಾಗಾದರೆ ಸರ್ ಇಸ್ ವಿತ್ ರಿಲ್ಯಾಕ್ಸ್ಡ್ ವಿಷನ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ರಿಕ್ವೈರ್ಡ್ ವಿಲ್ ಬಿ. ಸೊ ಇಲ್ಲಿ ಆಬ್ಜೆಕ್ಟಲ್ಲಿ ಇಲ್ಲಿ 60 centimeter ಬುಕ್ ಇಟ್ಕೋತಾ ಇದ್ದಾನೆ, -60. ಅದರ ಇಮೇಜ್ ಇಲ್ಲಿ ಫಾರಮ್ ಆದರೆ ಅವನು ರಿಲ್ಯಾಕ್ಸ್ಡಾಗಿ ನೋಡ್ಕೋತಾನೆ. ಹಾಗಾದರೆ -1/u + 1/v = 1/f. ಯು ಪ್ಲೀಸ್ ರಿಮೆಂಬರ್, u is equal to -60 and v is equal to -10 equals 1/f. -60 1/60 - 1/10 equals 1/f. in mathematics ಮಾಡ್ಕೊಳ್ಳಿ. 1/6/60 equals 1/f, -5/60 equals 1/f, or f equals -60/5, it is -12 centimeter. ಓಕೆ, ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ ನೋಡಿ. ಸೊ ತುಂಬ ಕೇರ್ಫುಲ್ಲಾಗಿ ಅನಲೈಸ್ ಮಾಡೋಣ ನೆಕ್ಸ್ಟ್ ಪ್ರಾಬ್ಲಮ್ನ. ಪ್ರಾಬ್ಲಮ್ ನಂಬರ್ 16 ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕೇಳಿದ್ದಾರೆ 16. ವಾಟ್ ದೇ ಆಸ್ಕ್ಡ್ ದೇರ್ ಇಸ್, ಎ ಮ್ಯಾನ್ ಕ್ಯಾನ್ ಸಿ ದ ಆಬ್ಜೆಕ್ಟ್ ಬಿಟ್ವೀನ್ 15 centimeter and 30 centimeter. ನೋಡಿ 15 centimeter 30 centimeter ಬೌಂಡ್ರಿ ಲಿಮಿಟ್ ಕೊಟ್ಬಿಟ್ಟಿದ್ದಾರೆ. ಓಕೆ, ನೌ ದ ಥಿಂಗ್ ಈಸ್ ದಟ್ ಈಸ್ ಹಿ ಯೂಸಸ್ ದ ಲೆನ್ಸ್ ಟು ಸಿ ಫಾರ್ ಆಬ್ಜೆಕ್ಟ್ಸ್ ಇದು ಮಾಡ್ತಾ ಇದ್ದಾರೆ. ಫಾರ್ ಆಬ್ಜೆಕ್ಟ್ಸ್ ಕ್ವಶನ್ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಫಾರ್ ಆಬ್ಜೆಕ್ಟ್ಸ್ ಇರೋದನ್ನು ನೋಡಬೇಕು. ದೆನ್ ಡ್ಯೂ ಟು ದ ಲೆನ್ಸ್ ಯೂಸ್ ದ ನಿಯರ್ ಪಾಯಿಂಟ್ ವಿಲ್ ಬಿ ಅಟ್. ಹಾಗಾದರೆ ಅವನಿಗೆ ನಿಯರ್ ಪಾಯಿಂಟ್ ಎಷ್ಟು ದೂರಕ್ಕೆ ಬರುತ್ತೆ, ಅಂತ ಕೇಳ್ತಾ ಇದ್ದಾರೆ. ಓಕೆ, ಫಾರ್ ಇಂಪ್ರೂವಿಂಗ್ ದ ಫಾರ್ ಪಾಯಿಂಟ್ ಕಾನ್ಕೇವ್ ಲೆನ್ಸ್ ಈಸ್ ರಿಕ್ವೈರ್ಡ್, ಆ್ಯಂಡ್ ಫಾರ್ ದಿಸ್ ಕಾನ್ಕೇವ್ ಲೆನ್ಸ್ u is equal to infinity. ಇಲ್ಲಿ ಬರೀತೇನೆ, ಫಾರ್ ಇಂಪ್ರೂವಿಂಗ್. ನೋಡಿ ಇದು ಕೇರ್ಫುಲ್ಲಾಗಿ ಮಾಡೋಣ. ಫಾರ್ ಇಂಪ್ರೂವಿಂಗ್ ಫಾರ್ ಪಾಯಿಂಟ್ ಕಾನ್ಕೇವ್ ಲೆನ್ಸ್ ಈಸ್ ಯೂಸ್ಡ್. ಯೂಸ್ ಮಾಡ್ತಾ ಇರೋದ ಕಾನ್ಕೇವ್ ಲೆನ್ಸ್. ಅದು ಕಾನ್ಕೇವ್ ಲೆನ್ಸ್ ಈಸ್ ರಿಕ್ವೈರ್ಡ್, ಆ್ಯಂಡ್ ಫಾರ್ ದಿಸ್ ಕಾನ್ಕೇವ್ ಲೆನ್ಸ್ u is equal to infinity. He is able to see distant object. u is equal to infinity.
ಹಾಗಾದರೆ ವಿ ಈಸ್ ಈಕ್ವಲ್ ಟು ಫಾರ್ ಪಾಯಿಂಟ್ ಎಲ್ಲಿದೆ 30 ಸೆಂಟಿಮೀಟರ್ ಇದೆ. ಸೊ ಮೈನಸ್ 30 ಸೆಂಟಿಮೀಟರ್. ಯೂಸ್ ದ ರಿಲೇಷನ್ ಮೈನಸ್ 1/u ಪ್ಲಸ್ 1/v ಈಸ್ ಈಕ್ವಲ್ ಟು 1/f. ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ, ವಿ ಮೈನಸ್ ಇದೆ, ಇದು ಮೈನಸ್ ಇನ್ಫಿನಿಟಿ ಪ್ಲಸ್ 1/v. ಸೊ ವಿ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ ಮೈನಸ್ 30 ಸೆಂಟಿಮೀಟರ್. ಇವಿಷ್ಟು ಝೀರೋ ಆಗುತ್ತೆ. ಫೋಕಲ್ ಲೆಂತ್ ಮೈನಸ್ 30 ಸೆಂಟಿಮೀಟರ್ ಬೇಕು, ಮೈನಸ್ 30 ಸೆಂಟಿಮೀಟರ್. ಇದಾಯಿತು. ಈಗ ನಾವು ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ನಿಯರ್ ಪಾಯಿಂಟ್ ಎಲ್ಲಿದೆ ಅದನ್ನು ಕೇಳ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಇನ್ ದಿಸ್ ಕೇಸ್ ವಿ ಹ್ಯಾವ್ ಒನ್ಸ್ ಅಗೇನ್ ಮೈನಸ್ 1/u ಪ್ಲಸ್ 1/v ಈಕ್ವಲ್ಸ್ 1/f. ಈಗ ಫೋಕಲ್ ಲೆಂತ್ 30 ಸೆಂಟಿಮೀಟರ್ ಹಾಕೊಂಬಿಡಿ, 1/, ಮೈನಸ್ 30. ಆಮೇಲೆ ಸರ್ ಈಸ್ 15 ದೇ ಆರ್ ಆಸ್ಕಿಂಗ್. ಸೊ 15 ಸೆಂಟಿಮೀಟರ್ ಇದೆ ಅವನಿಗೆ. ಆ್ಯಕ್ಚುಲಿ ಅದು ಕೂಡ ಈಗ ಆಲ್ಟ್ರ್ ಆಗ್ತಾ ಇದೆ. ಅದಕ್ಕೇ ಮೈನಸ್ 1/-15 ಪ್ಲಸ್ 1/v. ಕಮಾನ್, ಯು ಸಾಲ್ವ್ ಫಾರ್ ವಿಗೆ ಸಾಲ್ವ್ ಮಾಡ್ಕೊಳ್ಳಿ. ಮೈನಸ್ 1/30 ಮೈನಸ್ 1/15. ಯಾಕೆ ಮೈನಸ್ 1/15 ಬರುತ್ತೆ ಅಂದರೆ ನೋಡಿ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಈಗ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ಆಗುತ್ತೆ. ಕಮಾನ್, ಸಾಲ್ವ್ ಫಾರ್ ವಿಗೆ ಸಾಲ್ವ್ ಮಾಡ್ಕೊಳ್ಳಿ. ವೇರ್ ದ ನಿಯರ್ ಪಾಯಿಂಟ್ ಈಸ್ ಶಿಫ್ಟೆಡ್. ಸಾಲ್ವ್ ಮಾಡಿದ್ರೆ ವಿ ಈಸ್ ಈಕ್ವಲ್ ಟು 1/15 1/30. ಒಂದೇ ಒಂದು ನಿಮಿಷಪ್ಪ. ದಟ್ ಈಸ್ ಮೈನಸ್ 1/u ಪ್ಲಸ್ 1/v ಈಸ್ ಈಕ್ವಲ್ ಟು, ನಮ್ಮ ಕೆಲಸ ಒಂದೇ ನಿಮಿಷ, ಮೈನಸ್ 1/u ಈಸ್ ಈಕ್ವಲ್ ಟು ವಿ, ಯು ಟೇಕ್ ಇಟ್ ಆಸ್ ಮೈನಸ್ 30 ಈಕ್ವಲ್ಸ್ 1/-30. ಸಾಲ್ವ್ ಮಾಡಿ. ದಿಸ್ ಈಸ್ 1/u ಈಸ್ ಈಕ್ವಲ್ ಟು ಮೈನಸ್ 1/30 ಪ್ಲಸ್ 1/30. 0 ಆಗ್ಬಿಡುತ್ತಲ್ವ? ಇಟ್ಸ್ ನಾಟ್ ಪಾಸಿಬಲ್. ಓಕೆ, 1/30. ಫೋಕಲ್ ಲೆಂತ್ 30 ಇದೆ. ವಿ ಹ್ಯಾವ್ ಟು ಸಾಲ್ವ್ ದಿಸ್ ಒನ್. 15 ಬರುತ್ತೆ, 1/50. ಓಕೆ ನೋಡಿ, ಒಂದು ನಿಮಿಷ. ಕ್ವೆಶ್ಚನ್ ನಂಬರ್ 16 ಮಿಕ್ಸೆಡಾಗಿ ಕೇಳಿದ್ದಾರೆ. ಎ ಮ್ಯಾನ್ ಕ್ಯಾನ್ ಸಿ ದ ಆಬ್ಜೆಕ್ಟ್ ಬಿಟ್ವೀನ್ 15 ಸೆಂಟಿಮೀಟರ್ ಆ್ಯಂಡ್ 30 ಸೆಂಟಿಮೀಟರ್. ಹಿ ಯೂಸಸ್ ದ ಲೆನ್ಸ್ ಟು ಸಿ ದ ಫಾರ್ ಆಬ್ಜೆಕ್ಟ್ಸ್. ದೆನ್ ಡ್ಯೂ ಟು ದ ಲೆನ್ಸ್ ಯೂಸ್ ದ ನಿಯರ್ ಪಾಯಿಂಟ್ ವಿಲ್ ಬಿ ಅಟ್. ನಿಯರ್ ಪಾಯಿಂಟ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಈಗ ಫಾರ್ ಇಂಪ್ರೂವಿಂಗ್ ದ ಫಾರ್ ಪಾಯಿಂಟ್ ಕಾನ್ಕೇವ್ ಲೆನ್ಸ್ ಈಸ್ ಯೂಸ್ಡ್, ಆ್ಯಂಡ್ ಫಾರ್ ದಿಸ್ ಕಾನ್ಕೇವ್ ಲೆನ್ಸ್ u ಈಕ್ವಲ್ಸ್ ಇನ್ಫಿನಿಟಿ, v ಈಕ್ವಲ್ಸ್ ಮೈನಸ್ 30, ಫೋಕಲ್ ಲೆಂತ್ ಮೈನಸ್ 30 ಆಗುತ್ತೆ. ಮೈನಸ್ 1/u ಪ್ಲಸ್ 1/v ಈಕ್ವಲ್ಸ್ 1/f, ಮೈನಸ್ 1/-ಮೈನಸ್ ಇನ್ಫಿನಿಟಿ ಪ್ಲಸ್ 1/-ಮೈನಸ್ 30 ಈಕ್ವಲ್ಸ್ 1/f, f ಈಕ್ವಲ್ಸ್ ಮೈನಸ್ 30 ಆಯಿತು. ಈಗ ನೆಕ್ಸ್ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನ್ಯೂ ನಿಯರ್ ಪಾಯಿಂಟ್. ನ್ಯೂ ನಿಯರ್ ಪಾಯಿಂಟ್ ಮಾಡ್ಕೊಬೋಣ ಅಂದರೆ ಯು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಯು ಪ್ಲೀಸ್ ರಿಮೆಂಬರ್, ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು ಮೈನಸ್ 30. ಆಮೇಲೆ ವಿ ಎಷ್ಟು ಕೊಟ್ಟಿದ್ದಾರೆ? ಸೊ ಈಗ 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ನಿಯರ್ ಪಾಯಿಂಟ್. ಇದು ಸಾಲ್ವ್ ಮಾಡ್ಕೊಳ್ಳಿ. ಮೈನಸ್ 1/u ಪ್ಲಸ್ 1/-15 ಈಸ್ ಈಕ್ವಲ್ ಟು 1/ ಫೋಕಲ್ ಲೆಂತ್ ಮೈನಸ್ 1/30. ಯಾಕಂದರೆ ಮೈನಸ್ 1/u ಈಸ್ ಈಕ್ವಲ್ ಟು 1/-30 ಪ್ಲಸ್ 1/15. ನೋಡಿ, ವಿಲ್ ಗೆಟ್ ದ ಆನ್ಸರ್ಸ್ ಬರುತ್ತೆ. ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಗೆಟ್. ಸಾಲ್ವ್ ಮಾಡಿದ್ರೆ ಮೈನಸ್ 1/u ಈಕ್ವಲ್ಸ್ ಇಲ್ಲಿ ಮೈನಸ್ 1/2 ಪ್ಲಸ್ 1 ಅಂದರೆ ಮೈನಸ್ 1/2. ಮೈನಸ್ 1 ಸಾಲ್ವ್ ಮಾಡ್ಕೊಳ್ಳಿ. ಯು ಈಸ್ ಈಕ್ವಲ್ ಟು ಮೈನಸ್ 30 ಬರುತ್ತೆ. ಹಾಗಾದರೆ ದ ನ್ಯೂ ನಿಯರ್ ಪಾಯಿಂಟ್ ಈಸ್ ಮೈನಸ್ 30 ಸೆಂಟಿಮೀಟರ್. ದ ರೈಟ್ ಆನ್ಸರ್ ಈಸ್ ಫಾರ್ ದಿಸ್ ಒನ್. ಸೊ ದಟ್ ಈಸ್ ಡಿ ಈಸ್ ದ ರೈಟ್ ಆಪ್ಷನ್. ಡಿ ರೈಟ್ ಆಪ್ಷನ್ ಆಗುತ್ತೆ. ಡಿ ಈಸ್ ದ ರೈಟ್ ಆಪ್ಷನ್. ಸೊ ಇದು ಮತ್ತೊಮ್ಮೆ ಹೇಳ್ಕೊಡ್ತೇನೆ ನೋಡಿ, ಒಂಚೂರು ಇದು ದಯವಿಟ್ಟು ಗಮನ ಹರಿಸಿ. ಇನ್ ದಿಸ್ ಕೇಸ್ ಕ್ವಶನ್ ನಂಬರ್ 16, ಎ ಮ್ಯಾನ್ ಕ್ಯಾನ್ ಸಿ ದ ಆಬ್ಜೆಕ್ಟ್ ಬಿಟ್ವೀನ್ 15 ಸೆಂಟಿಮೀಟರ್ ಆ್ಯಂಡ್ 30 ಸೆಂಟಿಮೀಟರ್. ಸೊ ಈಗ 15 ಸೆಂಟಿಮೀಟರ್ ಅನ್ನೋದು ನಿಯರ್ ಪಾಯಿಂಟ್. 15 ಸೆಂಟಿಮೀಟರ್ ಅನ್ನೋದು ನಿಯರ್ ಪಾಯಿಂಟ್. ಆಮೇಲೆ ದಟ್ ಈಸ್ 30 ಸೆಂಟಿಮೀಟರ್ ಅಂತ ಹೇಳೋದು ಫಾರ್ ಪಾಯಿಂಟ್.
ಈಗ ಫಾರ್ ಪಾಯಿಂಟ್ 30 ಸೆಂಟಿಮೀಟರ್ ಇರಬೇಕಾದ್ರೆ ಫೋಕಲ್ ಲೆಂತ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. ಫಾರ್ ಸರ್ ಇಸ್ ಇಂಪ್ರೂವಿಂಗ್ ಫಾರ್ ಪಾಯಿಂಟ್ ಕಾನ್ಕೇವ್ ಲೆನ್ಸ್ ಈಸ್ ಯೂಸ್ ಆ್ಯಂಡ್ ಫಾರ್ ದಿಸ್ ಕಾನ್ಕೇವ್ ಲೆನ್ಸ್ ವಿ ಈಕ್ವಲ್ಸ್ -30 ಸೆಂಟಿಮೀಟರ್. ಆಮೇಲೆ ಯು ಈಕ್ವಲ್ಸ್ ಇನ್ಫಿನಿಟಿ ಇದ್ದೇ ಇರುತ್ತೆ. ದೆನ್ -1/u + 1/v ಈಕ್ವಲ್ಸ್ 1/f, -1/- ಇನ್ಫಿನಿಟಿ + 1/- 30 ಈಕ್ವಲ್ಸ್ 1/f, ಎಫ್ ಈಕ್ವಲ್ಸ್ -30. ಕಾನ್ಕೇವ್ ಲೆನ್ಸ್ 30 ಯೂಸ್ ಮಾಡಿದ್ದೀವಿ. ಈಗ ಅವ್ರು ಕೇಳ್ತಾ ಇದ್ದಾರೆ ನಿಯರ್ ಪಾಯಿಂಟು ಎಲ್ಲಿ ಶಿಫ್ಟ್ ಆಗ್ತಾ ಇದೆ. ನಿಯರ್ ಪಾಯಿಂಟ್ ಸ್ವಲ್ಪ ದೂರಕ್ಕೆ ಶಿಫ್ಟ್ ಆಗಬೇಕು. ಇವಾಗ ಆ್ಯಕ್ಚುಲಿ 15 ಸೆಂಟಿಮೀಟರ್ ಇದೆ, ಸ್ವಲ್ಪ ದೂರಕ್ಕೆ. ಈ ಲೆನ್ಸ್ ದಿಸೆಯಿಂದ ಎಷ್ಟು ಶಿಫ್ಟ್ ಆಯಿತು? ಯೂಸ್ ದ ರಿಲೇಷನ್ -1/u + 1/v ಈಕ್ವಲ್ಸ್ 1/f. ನಮ್ಮ ಕೆಲಸ ಯು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಹಳೆ ಡಯಾಗ್ರಾಮ್ನ ರಿಕಾಲ್ ಮಾಡ್ಕೊಳ್ಳಿ. ಎಫ್ ಈಕ್ವಲ್ಸ್ -30, ವಿ ಈಕ್ವಲ್ಸ್ -15, ಯು ಎಷ್ಟು? -1/u + 1/- 15 ಈಕ್ವಲ್ಸ್ 1/- 30, -1/u ಈಕ್ವಲ್ಸ್ 1/- 30 + 1/15. ಸಾಲ್ವ್ ಮಾಡಿ. ಯು ಈಕ್ವಲ್ಸ್ +30 ಸೆಂಟಿಮೀಟರ್. ನೋಡಿ, ಎರಡು ಇದು ಮಿಕ್ಸ್ ಮಾಡಿದ್ದಾರೆ. ಸ್ವಲ್ಪ ಇದನ್ನು ಸೆಕೆಂಡ್ ಪಾರ್ಟ್ ವರ್ಕೌಟ್ ಮಾಡಿ. ಹಳೆ ಡಯಾಗ್ರಾಮ್ ತೊಗೊಂಡು ಮಾಡಬೇಕು. ಹಳೆ ಡಯಾಗ್ರಾಮ್ ತೊಗೊಂಡು ಮಾಡಿದ್ರೆ ಆಗುತ್ತೆ. ಬೇಕಾದ್ರೆ ಹೇಳ್ಕೊಡ್ತೀನಿ ನೋಡಿ, ಇಲ್ಲೇ ರಬ್ ಮಾಡಿ ಹಳೆ ಡಯಾಗ್ರಾಮ್ ಹೇಳ್ಕೊಡ್ತೇನೆ. ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ. ಸೆಕೆಂಡ್ ಪೋರ್ಷನ್ಗೆ ನಾನು ಈಗ ಡಯಾಗ್ರಾಮ್ ಬರೀತಾ ಇದ್ದೀನಿ. ಯು ಎಲ್ಲಿಟ್ಕೋಬೇಕು ಅಂತ ಹೇಳ್ತೇನೆ. ಇದು ಐ ಲೆನ್ಸ್. ಇದು ಈಗ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿದ್ದೇನೆ. ಇದರ ಎಫೆಕ್ಟಿವ್ ಫೋಕಲ್ ಲೆಂತ್ ಇಲ್ಲಿ ಎಷ್ಟಪ್ಪ ಅಂದರೆ 30 ಸೆಂಟಿಮೀಟರ್ ಆಗೋಗಿದೆ. ಈಗ ಇಲ್ಲಿಂದ ಇಲ್ಲಿಗೆ 30 ಸೆಂಟಿಮೀಟರ್ ಆಗಿದೆ. ಇದ್ರ ದೆಸೆಯಿಂದ ಅವ್ರಿಗೆ ಏನಪ್ಪ ಅಂತಂದರೆ ಇಮೇಜು 15 ಸೆಂಟಿಮೀಟರ್ ಫಾರ್ಮ್ ಆಗಬೇಕಾಗಿತ್ತು ನಿಯರ್ ಪಾಯಿಂಟ್. ಆದರೆ ಎಲ್ಲಿಗೆ ಶಿಫ್ಟ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ಎನ್ ಶುಡ್ ಬಿ ಶಿಫ್ಟೆಡ್ ಟು ಎನ್ ಡ್ಯಾಶಿಗೆ ಶಿಫ್ಟ್ ಆಗುತ್ತೆ. ಇದನ್ನು ಆಪ್ಟಮಾಲಜಿಸ್ಟ್ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಹೀಗಿದೆ. ಹಾಗಾದರೆ ಯೂಸ್ ದ ರಿಲೇಷನ್ ನೋಡಿ. -1/u + 1/v ಈಕ್ವಲ್ಸ್ 1/f. ಇಲ್ಲಿ ಎಫ್ ಈಕ್ವಲ್ಸ್ -30. ಇದು ಇಮೇಜ್, ಇದು ಎಫ್. ಸೊ -15 ಇದು ತೊಗೊಳ್ಳಿ. ವಿ ಈಕ್ವಲ್ಸ್ -15. ಆಮೇಲೆ ಸರಿ, ಸೊ -30 ಫೋಕಲ್ ಲೆಂತ್ ಇದನ್ನೇ ಹಾಕ್ಕೊಳ್ಳಿ. ನಾವು ಎನ್ ಡ್ಯಾಶ್ ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಡ್ಯಾಶ್ ಈಸ್ ಈಕ್ವಲ್ ಟು ಸಾಲ್ವ್ ಮಾಡ್ಕೊಳ್ಳಿ. 30 ಸೆಂಟಿಮೀಟರ್ ಬರುತ್ತೆ. 30 ಸೆಂಟಿಮೀಟರ್ ಇಟ್ ಈಸ್ ಈ ಕಡೆ ಲೆನ್ಸಿಂದ ಈ ಭಾಗಕ್ಕೆ ಶಿಫ್ಟ್ ಆಗುತ್ತೆ. ಆಯಿತಾ? ಸಾಲ್ವ್ ಮಾಡಬೇಕಷ್ಟೇ. ಓಕೆ, ಈಗ ನೆಕ್ಸ್ಟ್ ಹಾಗೆ ಮುಂದಕ್ಕೆ ಬನ್ನಿ. ಕೆಲವು ಕ್ವಶನ್ಸ್ ಟ್ವಿಸ್ಟೆಡ್ ಆಗಿರುತ್ತೆ. 1-2 ಆ ಥರ ಟ್ವಿಸ್ಟೆಡ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಈಗ ಒಂದು ಕಡೆಯಿಂದ ಬಂದ್ಬಿಡೋಣ. ಇನ್ನಾದರೂ ಕ್ವಶನ್ಸ್ ಬಿಟ್ಟಿದ್ದೇನೆ ಒಂದ್ಸರಿ ನೋಡ್ತೇನೆ. ಈಗ 3.0 ಮೋಸ್ಟ್ಲಿ ಯಾವುದೂ ಬಿಟ್ಟಿಲ್ಲ. ಓಕೆ, ಆಲ್ಮೋಸ್ಟ್ ಆಲ್ ಕ್ವಶನ್ಸ್, ಆಲ್ ದ 18 ಕ್ವಶನ್ಸ್ ಆರ್ ಓವರ್ ಐ ಥಿಂಕ್. ಯಾವುದಾದ್ರು ಬಿಟ್ಟಿದ್ದೀನ ನೋಡಿ ಅಭಿ, ಕ್ವಶನ್ಸ್ ಬಿಟ್ಟಿದ್ದೀನ ನೋಡಿ. ಎನಿ ಕ್ವಶನ್ಸ್ ಲೆಫ್ಟ್? ಅಭಿ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾಂ, 12th ಕ್ವಶನ್. ಓಕೆ. ಎ ಮ್ಯಾನ್ ಹೂ ಕೆನಾಟ್ ಸಿ ಕ್ಲಿಯರ್ಲಿ ಬಿಯಾಂಡ್ 5 meter wants to see stars clearly. He should use a lens of focal length. ದಯವಿಟ್ಟು ನೋಡಿ. He wants to see infinity. ಹಾಗಾದರೆ ಇಮೇಜ್ ಅಂದರೆ ಆಬ್ಜೆಕ್ಟ್ ಇನ್ಫಿನಿಟಿಲಿದೆ, ಇಮೇಜ್ ಇಲ್ಲಿ ಫಾರಮ್ ಆಗಬೇಕು. ಸೊ ದ ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು ಇಟ್ ಸೆಲ್ಫ್. ಫೋಕಲ್ ಲೆಂತ್ ಅಷ್ಟೇ ಇರುತ್ತೆ ಅದಕ್ಕೆ. ಅಂದರೆ ಎಷ್ಟು ದೂರ ಇರುತ್ತೋ ಅಷ್ಟೇ ದೂರ. ಸೊ ಕ್ವಶನ್ ನಂಬರ್ 12th ನೋಡ್ಕೊಳ್ಳಿ. 12th ಕ್ವಶನ್. ಎ ಮ್ಯಾನ್ ಹೂ ಕೆನಾಟ್ ಸಿ ಕ್ಲಿಯರ್ಲಿ ಬಿಯಾಂಡ್ 5 meter, ಅವನಿಗೆ ಇಮೇಜ್ 5 meter ಫಾರಮ್ ಆಗಬೇಕು. ಸೊ ಎಲ್ಲೇ ಆಬ್ಜೆಕ್ಟ್ ಇರಲಿ, ಆದರೆ ಆಬ್ಜೆಕ್ಟ್ ಇದು ಇನ್ಫಿನಿಟಿಲಿ ಇರುತ್ತೆ, ಅದನ್ನು 5 meter ತೊಗೊಂಬರ್ಬೇಕು. ವೆರಿ ಸಿಂಪಲ್. -1/u + 1/v ಈಕ್ವಲ್ಸ್ 1/f. ಇಲ್ಲಿ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, -infinity + 1/5 -5 ಇಮೇಜ್ ಇಲ್ಲಿ ಫಾರಮ್ ಆಗುತ್ತೆ, ಈಕ್ವಲ್ಸ್ 1/f. ಸಾಲ್ವ್ ಮಾಡಿ. ಇದು 0 ಆಗುತ್ತೆ, ಬಿಟ್ಟಾಕಿ. ಎಫ್ ಈಕ್ವಲ್ಸ್ -5 meter. ದ ರೈಟ್ ಆನ್ಸರ್ ಈಸ್ 12th one. 12th one is the right answer. -5 meter. ಓಕೆ, ಇನ್ಯಾವುದಿದೆ ಕೇಳಿ. ಫಾರ್ ಕ್ವಶನ್ ನಂಬರ್ 12, ದ ರೈಟ್ ಆನ್ಸರ್ ಈಸ್ -5 meter. Okay, fine. Look here. So there is a
ಒಂದೇ ಒಂದು ನಿಮಿಷ. ಸೊ ದರ್ ಈಸ್ ರಿಕಾರ್ಡಿಂಗ್. ಇನ್ನೊಂದು ಸಣ್ಣದು ಕಾನ್ಸೆಪ್ಟ್ ಕೊಟ್ಬಿಡ್ತೇನೆ 2 ನಿಮಿಷದಲ್ಲಿ. ಆಮೇಲೆ ದರ್ ಈಸ್ ಕ್ಲಾಸ್, ನೆಕ್ಸ್ಟ್ ಕ್ಲಾಸಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮಾಡ್ತೇನೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮಾಡೋಣ. ಸೊ ಮೋಸ್ಟ್ಲಿ ಕರೆಂಟ್ ಡೆನ್ಸಿಟಿ ಆಗಿದೆಯಾ ಅಭಿ? ಐ ಥಿಂಕ್ ದಿಸ್ ಹ್ಯಾಸ್ ಟು ಬಿ ಡನ್, ಚಾಪ್ಟರ್ 3. ಕರೆಂಟ್ ಡೆನ್ಸಿಟಿ ಆಗಿದೆಯಾ? ಆಗಿದ್ರೆ ಓವರ್ ಅಂತ ಟೈಪ್ ಮಾಡಿ ಅಭಿ. ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿದೆಯಾ ಚಾಪ್ಟರು? ಮೂವಿಂಗ್ ಚಾರ್ಜಸ್ ಆಗಿದೆ, EMI ಆಗಿಲ್ಲ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಕಂಪ್ಲೀಟ್ ಆಗಿದೆಯಾ ಸರ್? ಫುಲ್ ಆಗಿದೆ ಸರ್, EMI ಒಂದಾಗಿಲ್ಲ ಅಷ್ಟೇ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ EMI ಮಾಡೋಣ ಬಿಡಿ, ಅಡ್ಡಿಲ್ಲ. ಓಕೆ ಫೈನ್. ಈಗ ದಯವಿಟ್ಟು ಹಾಗೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ EMI ಮಾಡೋಕ್ಕೆ ಮುಂಚೆ ಇದೊಂದು ಐಡಿಯಾ ಇದೆ, ಇದು ಕೊಟ್ಬಿಡ್ತೇನೆ. ರಿಸಾಲ್ವಿಂಗ್ ಪವರ್ ಅಂತ ಹೇಳ್ತೀವಿ ನೋಡಿ. ರಿಸಾಲ್ವಿಂಗ್ ಪವರ್ ಅಂತಂದರೆ, ಈಗ ನಾನು ಇಲ್ಲಿ 2 ಲೈನ್ಸ್ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ತುಂಬ ದೂರದಿಂದ ನೋಡಿದ್ರೆ ಈ 2 ಲೈನ್ಸು ಒಂದೇ ಥರ ಕಾಣಿಸುತ್ತವೆ. ಇದನ್ನೇ ನೀವು ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದಾಗ 2 ಸಪ್ರೇಟಾಗಿ ಕಾಣಿಸ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ವೆಲ್ ರಿಸಾಲ್ವ್ಡ್, ದಿಸ್ ಈಸ್ ಜಸ್ಟ್ ರಿಸಾಲ್ವ್ಡ್. ಹಾಗಾದ್ರೆ ದ ಎಬಿಲಿಟಿ, ಸ್ವಲ್ಪ ಇದು ಹಿಂಟ್ಸ್ ಕೊಡ್ತೀನಿ, ಇದ್ರ ಮೇಲೆ ನೀವೇ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ EMI ಸ್ಟಾರ್ಟ್ ಮಾಡ್ತೀನಿ. ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ. ಸರ್ ಈಸ್ ದ ಎಬಿಲಿಟಿ ಟು ಸಿ ದ 2 ಕ್ಲೋಸ್ಲಿ ಲೈಯಿಂಗ್ ಪಾಯಿಂಟ್ ಆಬ್ಜೆಕ್ಟ್ಸ್ ಆರ್ ಲೈನ್ಸ್ clearly and distinctly is called as resolving power. And you please remember, lesser is the value of the dx, more is the resolving power. Here resolving power for first one we have to use for microscope. Second one